ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಸುಗ್ಗಿ ರೆಸಾರ್ಟ್ದು ವಿಡಿಯೋ ಮಾಡ್ತಿದ್ದೆ. ನಿನ್ನೆ ಪಾರ್ಟ್ 1ನಲ್ಲಿ ನಮ್ಮ ಬರ್ಡೇ ಸೆಲೆಬ್ರೇಷನ್ ಹೇಗೆ ನಡೀತು ರೆಸಾರ್ಟಲ್ಲಿ ಅನ್ನೋದನ್ನು ನೋಡಿದ್ದೀರಾ. ಇವತ್ತು ನಾವು ಈ ರೆಸಾರ್ಟಲ್ಲಿ ಯಾವೆಲ್ಲ ಗೇಮ್ನ ಟ್ರೈ ಮಾಡಿದ್ವಿ, ಅದರ ಅನುಭವ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗ ಅಡ್ವೆಂಚರ್ ಏರಿಯಾಗೆ ಬಂದಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲೇ ಒಂದೆರಡು ಗೇಮ್ಸ್ನ ಆಡಿರೋದನ್ನು ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇವತ್ತು ಫುಲ್ ಯಾವ್ಯಾವ ಗೇಮ್ಸ್ನ ಆಡಿದ್ವಿ, ಅದರ ಅನುಭವ ಹೇಗಿತ್ತು ಅದೆಲ್ಲನೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಓಕೆ, ನಿಮಗೆ ಫಸ್ಟ್ ಪಾರ್ಟ್ 1 ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಆ ಒಂದು ವಿಡಿಯೋನು ನೋಡಿ, ಹಾಗೆ ಈ ಒಂದು ವಿಡಿಯೋನು ಸಹ ನೋಡಿ ಸಪೋರ್ಟ್ ಮಾಡಿ. ಓಕೆ, ಹಾಗೆ ಇವಾಗ ಸಂಜು ಇದು ವಾಲ್ ಕ್ಲೈಂಬಿಂಗ್ ಅಂತ ಇದನ್ನು ಟ್ರೈ ಮಾಡ್ತಿದ್ದಾರೆ. ಬನ್ನಿ ಹೇಗೆ ಆಡ್ತಾರೆ ಅನ್ನೋದನ್ನು ನೋಡೋಣ. ನೋಡೋದಕ್ಕೆ ಈಸಿ ಇದೆ, ಬಟ್ ತುಂಬಾ ಟಫ್ ಇದೆ. ಇದಂತೂ ಹತ್ತೋದಕ್ಕೆ ತುಂಬಾ ಕಷ್ಟ ಇದೆ. ಚಿನ್ನು ಅವ್ರ ಪಪ್ಪನ ಹೇಗೆಲ್ಲ ವಿಚಾರಿಸ್ಕೊಳ್ತಿದ್ದಾನೆ ನೋಡಿ. ಹಾಗೆ ಈ ಗೇಮ್ ತುಂಬಾ ಟಫ್ ಇರೋದ್ರಿಂದ ಸಂಜು ಇದನ್ನು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಟ್ರೈ ಮಾಡು, ಟ್ರೈ ಉದ್ದ ಮಾಡು. ಸೂಪರ್ ಚಿನ್ನು. ಟ್ರೈ ಮಾಡಪ್ಪ. ಮಾಡು, ಇನ್ನೊಂದು ಸ್ವಲ್ಪ ಹೋಗು. ರೋಪ್ ಹಿಡ್ಕೋ. ನಾನು ಸಹ ಈ ಗೇಮ್ನ ಟ್ರೈ ಮಾಡಿದೆ, ಬಟ್ ನಿಂತ್ಕೊಂಡು ನೋಡೋದಕ್ಕೆ ಈಸಿ ಅನಿಸುತ್ತೆ. ನಾನು ಚಿನ್ನಗೆ ಹತ್ತು ಅಂತಿದೆ, ನಿಜವಾಗ್ಲೂ ನನಗೂ ಆಗಲಿಲ್ಲ. ಸಂಜು ತುಂಬ ಫೋರ್ಸ್ ಮಾಡ್ತಿದ್ರು ಹತ್ತು ಅಂತ, ಬಟ್ ನನಗೆ ಆಗಲಿಲ್ಲ. ತುಂಬ ಭಯ ಆಗ್ತಿತ್ತು. ಕೈ ನೋವ್ತೈತೆ ಅಲ್ವಾ ಅಮ್ಮ? ಬಿಟ್ಬಿಡು. ನನ್ಗೇನ್ ಭಯನೂ ಅಲ್ಲಿಲ್ಲ. ಕಂಪ್ಲೀಟ್ ಸಂಜು, ಕಂಪ್ಲೀಟ್ ಮಾಡು. ಅಪ್ಪ, ನಾನು ಅಷ್ಟೇ ಹೋಗಿದ್ದೆ. ಅಲ್ಲಿ ತನಕ ಹೋಗಿದೆ ಕಣೋ. ಪಪ್ಪ ನೋಡಿ ಪಪ್ಪ ಫುಲ್ ಎಂಡ್ವರೆಗೂ ಹೋಗ್ಬಿಟ್ಪ. ನೀನು ಕರೆಕ್ಟಾಗಿ ಮಾಡ್ತಿದ್ಯಾ ಚಿನ್ನು? ಕರೆಕ್ಟಾಗಿ ಓಪನ್ ಮಾಡು. ಆಗತ್ತಾ? ಸಂಜು, ಮೀಟರ್ ಬೇಕು, ಮೀಟರ್. ಇವಾಗ ನಾವು ರೋಪ್ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡೋದಕ್ಕೆ ಹೋಗ್ತಿದ್ದೀವಿ. ನನಗಂತೂ ತುಂಬಾ ಭಯ ಇತ್ತು, ಬಟ್ ಸಂಜು ಇಲ್ಲ ಆಡು ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ.
ಗುಡ್ ಗುಡ್ ಚಿನ್ನು ನಿಧಾನ ನೋಡ್ಕೊಂಡು ನಡಿ ಹಂಗೆ. ಚಿನ್ನು ನೋಡಿ ನಾವು ಯಾವ ಗೇಮ್ ಟ್ರೈ ಮಾಡ್ತೀವೋ ಅದನ್ನೆಲ್ಲ ಟ್ರೈ ಮಾಡಬೇಕು ಅಂತ ಮಾಡ್ತಾನೆ. ಇದು ಚಿಕ್ಕ ಮಕ್ಕಳು ಆಡೋಂಥದ್ದು. ನಾನೇ ತುಂಬ ಭಯ ಪಡ್ತೀನಿ, ಅವನಿಗೆ ಸ್ವಲ್ಪನೂ ಭಯ ಇಲ್ಲ. ನೋಡಿ ಹೇಗೆ ಆಡ್ತಿದ್ದಾನೆ. ಬಾ ನಿಧಾನಕ್ಕೆ ಬಾ. ಅಲ್ಲೇ ಅದು ಹಿಡ್ಕೊಂಡು ಐತಲ್ಲ ಏನೋ ಕೈಲಿ ಅಲ್ಲಿ ಹಿಡ್ಕೋ ಭವ್ಯ ಸೈಡ್. ಅದೊಂದು ಈ ಕಡೆ ಒಂದು ಹಿಡ್ಕೋ. ಬಾ ಬಾ ನಿಧಾನಕ್ಕೆ ಬಾ. ಹೋಗ್ಬೋದಕ್ಕಂಬವ್ಯ ಅದಂಗೆ ಆಡ್ಸಿದ್ರೆ ಅದೇ ಟೆಕ್ನಿಕ್. ಮೇಲ್ಗಡೆ ಇಟ್ಕೊಂಡೈತೆ ಬಾ. ನಿಧಾನ ಒಂತ ನಿಂತ್ಕೋ. 2 ಸ್ಟೆಪ್ನ ತಗೊಂಡು ಒಂದ್ ಕಡೆ ನಿಂತ್ಕೋ. ಸ್ವಲ್ಪ ನಿಂತ್ಕೋ. ಹಂಗೆ ಮೂವ್ ಮಾಡ್ಕೊಂಡ್ ಬಾ ಅಷ್ಟೇ. ಒಂತ ನಿಂತ್ಕೋ. 1 ಸ್ಟೆಪ್ ತಗೊಂಡು ನಿಂತ್ಕೋ. ಏನಾಗಲ್ಲ ನಿನ್ಗೆ ಆಗ್ಲಿಲ್ಲ ಅಂದ್ರೆ ಅವ್ರು ಎಳ್ಕೊ ಬರ್ತಾರೆ. ಬಿಡು ತಲೆ ಕೆಡ್ಸ್ಕೊಬೇಡ. ನಿಂತ್ಕೊಂಡು ರೆಸ್ಟ್ ತಗೊಂಡು ಮಾಡ್ಕೊ ಹೋಗು. ನಿಂತ್ಕೋ ರೆಸ್ಟ್. ಒಂದ್ ಕಡೆ ನಿಂತ್ಕೋ. ಇನ್ನೊಂದು ಸ್ಟೆಪ್ ಹಾಕು ಅಷ್ಟೇ. 2 ನಿಮಿಷ ತಗೋ. ಅಷ್ಟು ಬರೀ ಒಂದು ರೋ ಕಂಪ್ಲೀಟ್ ಮಾಡಿ ಸಾಕು. ಮೇಲ್ಗಡೆ ಇಟ್ಕೊಂಡೈತೆ ಬಾ. ನಿಂತ್ಕೋ. ಈಗ ಸ್ವಲ್ಪ ಟೈಮ್ ನಿಂತ್ಕೋ. 2 ಕಾಲನ್ನ ಒಂದ್ ಕಡೆ ಹಾಕ ನಿಂತ್ಕೋ. ಉಡಲ್ಲೇ ಆಲೆ ಅಣ್ಣ ಎಲ್ಲಿ ಕವರ್ ಮಾಡ್ಕೊ ಬತ್ತಾವನೆ. ನಿಂತ್ಕೋ. ಏನಿಲ್ಲ, ಒಂದ್ ಸ್ವಲ್ಪ ರೆಸ್ಟ್ ಮಾಡಿ. ಏನು ಮೇಲ್ಗಡೆ ಹಿಡ್ದೈತೆ ಮಾಡು. ಹಂಗೆ ಒಂದ್ ಸ್ವಲ್ಪ ನಿಂತ್ಕೋ. ಓ ಸೂಪರ್. ನೋಡ್ತಾ ಇದ್ದೀನಿ. ಓಕೆ ಇಳಿ ಕೆಳಗಡೆ. ಅಷ್ಟೇ ಭವ್ಯ, ಸೂಪರ್. ಇದನ್ನ ನಿಂತ್ಕೋಬೇಕಾದ್ರೆ ಆಗ್ಲಿಲ್ಲ ಅಂದ್ರೆ ನಿಂತ್ಕೊಂಡು ಮೂವ್ ಮಾಡು. ಚಿನ್ನೋ ನಿಧಾನ ಏನಿಲ್ಲ. ಹೋಗ್ತೀಯ? ಅದು ಮಾಮೂಲಿ ಹಂಗೆ ಹೆಜ್ಜೆ ಹಾಕೊಂಡು ಹೋಗ್ಬೇಕು. ಅಳ್ಳಾಡಲ್ಲ ಇದು, ಇದಕ್ಕಿನ್ನ ಅಳ್ಳಾಡಲ್ಲ, ಚೆನ್ನಾಗಿರುತ್ತೆ. ಹಾಕೊಂಡು ನಂಗೆ ಬಂದ್ಬಿಟ್ಟೆ. ಎಲ್ಲಿ ನಿಧಾನಕ್ಕೆ ಹೋಗು. ಅಮ್ಮ ಬಿದ್ಬಿಡು. ಅಯ್ಯೋ ಹಾಗೆ ರೋಪ್ ಆ್ಯಕ್ಟಿವಿಟೀಸಲ್ಲಿ ಇನ್ನೊಂದು ಗೇಮ್ನ ನಾನು ಟ್ರೈ ಮಾಡಿದೆ. ಇದೇನು ಅಷ್ಟೊಂದು ಭಯ ಆಗಲಿಲ್ಲ, ಬಟ್ ಫಸ್ಟ್ದು ನಂಗೆ ತುಂಬಾ ಭಯ ಆಗ್ತಿತ್ತು.
ಆದರೂ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ನೈಸ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರು ಟ್ರೈ ಮಾಡಿ ಈ ಥರದ ಗೇಮ್ಸ್ನೆಲ್ಲನೂ ರೆಸಾರ್ಟ್ಗೆಲ್ಲ ಹೋದಾಗ ತುಂಬಾ ಚೆನ್ನಾಗಿರುತ್ತೆ. ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ರೋಪ್ ಆ್ಯಕ್ಟಿವಿಟೀಸ್ನ ಸಂಜು ಟ್ರೈ ಮಾಡೋದಕ್ಕೆ ಹೋಗ್ತಿದ್ದಾರೆ. ಬನ್ನಿ ಇವ್ರು ಹೇಗೆ ಆಡ್ತಾರೆ ನೋಡೋಣ. ಅಪ್ಪ ಮಗ ಇಬ್ಬರು ಯಾವುದಕ್ಕೂ ಏನು ಭಯ ಪಡಲ್ಲ, ಎಲ್ಲನೂ ಟ್ರೈ ಮಾಡ್ತೀವಿ ಅಂತಾರೆ. ಬನ್ನಿ ನೋಡೋಣ. ಎಲ್ಲಿದ್ಯಾ? ಹಾ ಚಿನ್ನು, ಬಾ ಬಾ. ವೆರಿ ಗುಡ್ ಚಿನ್ನು. ಚಿನ್ನು ಅಂತ ಅವನ ಪಾಡಿಗೆ ಅವನು ಸಿಕ್ಕಿದ ಗೇಮ್ಸ್ ಎಲ್ಲನೂ ಟ್ರೈ ಮಾಡ್ತಾನೆ ಇದ್ದಾನೆ. ಹಾಗೆ ಸಂಜು ಕೂಡ ಇವಾಗ ಇನ್ನೊಂದು ಗೇಮ್ನ ಟ್ರೈ ಮಾಡ್ತಿದ್ದಾರೆ ನೋಡಿ. ಇದಂತೂ ಮೋಸ್ಟು ಡೇಂಜರಸ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಭಯ ಆಗುತ್ತೆ. ಸಿಕ್ಕಾಪಟ್ಟೆ ಧೈರ್ಯ ಇರಬೇಕು ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ. ನಾವು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೋಗ್ಬೋದು. ತುಂಬ ಅಂದರೆ ತುಂಬಾ ಭಯ ಆಗುತ್ತೆ. ನಾನು ಟ್ರೈ ಮಾಡೋದಕ್ಕೂ ಸಹ ಹೋಗಲಿಲ್ಲ, ಅಷ್ಟು ಭಯ ಆಗ್ತಿತ್ತು, ನೋಡೋದಕ್ಕೆ ಭಯ ಆಗ್ತಿತ್ತು ನನಗೆ ಅಲ್ಲಿ. ಓಯ್ ಸಂಜು, ಕೇರ್ಫುಲ್ ಕೇರ್ಫುಲ್. ಆ ಕಡೆ ಅಪ್ಪ ಈ ಕಡೆ ಮಗ ಇಬ್ಬರು ಗೇಮ್ನ ಟ್ರೈ ಮಾಡ್ತಿದ್ದಾರೆ ನೋಡಿ. ಕಮಾನ್ ಚಿನ್ನು. ಹಾಗೆ ಇದೇನು ಕಾಣಿಸ್ತಿದೆ, ಇದು ಈ ಬಾಲಲ್ಲಿ ಒಳಗಡೆ ಕೂತ್ಕೊಂಡ್ರೆ 360 ಡಿಗ್ರಿ ನಮ್ಮನ್ನು ಸುತ್ತಿಸುತ್ತೆ. ಬಟ್ ನನಗೆ ವಾಮಿಟ್ ಆಗೋದ್ರಿಂದ ನನಗೂ ಸಂಜೆಗೂ ಇಬ್ರಿಗೂ ಆಗೋದಿಲ್ಲ, ಆ ಥರ ತಲೆ ಸುತ್ತ ಬಂದುಬಿಡುತ್ತೆ. ಅದರಿಂದಾಗಿ ಈ ಗೇಮ್ನ ನಾವು ಸ್ಕಿಪ್ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿರುತ್ತೆ, ಆದರೆ ನನಗೆ ಆಗಲ್ಲ, ಅದಕ್ಕೆ ನಾನು ಈ ಗೇಮ್ನ ಸ್ಕಿಪ್ ಮಾಡಿದೆ. ಬಟ್ ಈ ಗೇಮ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಇಲ್ಲೇನು ನೋಡ್ತಿದ್ದೀರಾ, ಈ ಟಾಸ್ಕ್ ಅಂತೂ ಮಾಡೋದಕ್ಕೆ ಆಗಲ್ಲ. ಬಿಗ್ ಬಾಸಲ್ಲೆಲ್ಲ ಈ ಗೇಮ್ಸ್ ಎಲ್ಲನೂ ಆರಾಮಾಗಿ ಮಾಡ್ಬೋದು ಅಂತಿದ್ವಿ. ಬಟ್ ನಿಜವಾಗ್ಲೂ ತುಂಬಾ ಕಷ್ಟ ಇದೆ ನೋಡೋದಕ್ಕೆ. ಈಸಿ ಕೆಳಗಡೆಯಿಂದ ನಿಂತ್ಕೊಂಡು ನೋಡೋದಕ್ಕೆ, ಬಟ್ ಮಾಡಬೇಕಾದ್ರೆ ತುಂಬ ಭಯ ಆಗುತ್ತೆ. ನಾನು ಮಾಡಿದೆ, ಕಂಪ್ಲೀಟ್ ಮಾಡಿದೆ. ಅದು ಹೋಗ್ಬಿಟ್ಟು ಮಾಡಲ್ಲ ಅಂತ ಹೇಳ್ತಿದ್ದೆ. ಸಂಜು ಇಲ್ಲ ಮಾಡು, ಆಗುತ್ತೆ ನಿನ್ನ ಕೈಲಿ, ಮಾಡು ಅಂತ ಹೇಳಿದ್ಕೆ ಕೊನೆಗೂ ಮಾಡಿದೆ. ಫ್ರೆಂಡ್ಸ್, ಇವಾಗ ರೋಪ್ ಆ್ಯಕ್ಟಿವಿಟೀಸ್ ಮುಗೀತು. ಇವಾಗ ATV ಬೈಕ್ ರೈಡ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಹಾಗೆ ನಿಮಗೆ ಕೊಟ್ಟಿರ್ತಾರಲ್ಲ ಕೂಪನ್ನು, ಅದರಲ್ಲಿ ATV ಬೈಕ್ ರೈಡ್ದು ಇನ್ಕ್ಲೂಡ್ ಆಗಿರಲ್ಲ. ನೀವು ಇದಕ್ಕೆ ಒಬ್ಬರು ಪರ್ಸನ್ಗೆ 200 ರೂಪೀಸ್ನ ಪೇ ಮಾಡಿ ನೀವು ಇದನ್ನು ATV ಬೈಕ್ನ ಓಡಿಸ್ಬೇಕಿರುತ್ತೆ. ಬನ್ನಿ ಈಗ ನಾನು ಓಡಿಸ್ತಿದ್ದೀನಿ ಫಸ್ಟ್ ಟೈಮು. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ. ನಿಧಾನ ನಿಧಾನ, ಹಿಂಗೆ ಬಂದು ಹಿಂಗೆ ಬಾ. ಹಾಂ ಬಾ, ನಿಧಾನಕ್ಕೆ. ಹಾಂ ಹಂಗೆ ನಿಧಾನಕ್ಕೆ ಹೋಗು, ಬ್ರೇಕ್ ಇಟ್ಕೋ, ತಿರುಗಿಸು, ಈ ಕಡೆಗೆ ತಿರುಗಿಸು. ಹಂಗೆ ಸ್ವಲ್ಪ ಲಾಂಗ್
ನಿಧಾನಕ್ಕೆ ನಡಿ. ಇರೋ ಚಿನ್ನು. ATV ಬೈಕ್ ಓಡಿಸ್ಬೇಕಾದ್ರೆ ನನಗನ್ಸಿದ್ದು ಫಸ್ಟು ನಾನು ಅಂದ್ಕೊಂಡೆ ನಾವು ಸ್ಕೂಟಿ ಎಲ್ಲ ಓಡಿಸ್ತೀವಲ್ಲ ಈಸಿ ಆಗುತ್ತೆ ಓಡಿಸ್ಬೋದು ಅಂತ. ಬಟ್ ನಿಜವಾಗ್ಲೂ ಸ್ಕೂಟಿ ಓಡಿಸೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನನಗೆ ಓಡಿಸ್ಬೇಕಾದ್ರೇ ಗೊತ್ತಾಗಿದ್ದು ಇದು ಸ್ವಲ್ಪ ಟಫ್ ಇದೆ ಅಂತ ಹೇಳಿ. ಬಾಯ್ಸ್ಗೆಲ್ಲ ನಿಜವಾಗ್ಲೂ ತುಂಬಾ ಈಸಿ ಅಂತ ಅನಿಸುತ್ತೆ, ಗರ್ಲ್ಸ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆದರೂ ಟ್ರೈ ಮಾಡಿದೆ, ಸ್ವಲ್ಪ ಓಡಿಸ್ದೆ. ಇವಾಗ ಸಂಜು ಮತ್ತು ಚಿನ್ನು ಇಬ್ಬರು ಓಡಿಸ್ತಿದ್ದಾರೆ. ಚಿನ್ನು ನಾನು ಓಡಿಸ್ಬೇಕು ಅಂತ ಹೇಳ್ತಿದ್ದ, ಆದರೆ ಚಿಕ್ಕ ಮಕ್ಳಿಗೆ ಅವ್ರಿಗೇ ಕೊಡೋದಿಲ್ಲ. ಸೊ ಸಂಜು ಜೊತೆ ಕೂತ್ಕೊಂಡು ಚಿನ್ನೂ ಓಡಿಸ್ತಿದ್ದಾನೆ. ಅವನು ಕೂಡ ತುಂಬಾ ಎಂಜಾಯ್ ಮಾಡ್ದ. ನಾವು ಯಾವ ಗೇಮ್ ಟ್ರೈ ಮಾಡ್ತೀವೋ ಅದೆಲ್ಲ ಟ್ರೈ ಮಾಡಬೇಕು ಅಂತಿದ್ದ. ಓಕೆ ಫ್ರೆಂಡ್ಸ್, ತುಂಬ ಗೇಮ್ಸ್ ಆಡಿದ್ದೀವಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಗೇಮ್ಸ್ನೂ ನಾನು ತೋರಿಸಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಗೇಮ್ಸ್ ಎಲ್ಲ ಹೇಗೆ ಆಡಿದ್ವಿ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಿಳಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.